ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ. ಸ್ನೇಹಿತರೆ, KRTT 2024ಕ್ಕೆ ಸಂಬಂಧಪಟ್ಟಂಗೆ ಕೀ ಉತ್ತರಗಳು ಈಗಷ್ಟೇ ಪ್ರಕಟವಾಗಿರ್ತವೆ ಅಂತಂದು ಹೇಳಬಹುದು. ಇದ್ರ ಬಗ್ಗೆ ನಿನ್ನೆ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಜೊತೆಗೆ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರು. ಸೊ ಅದೇ ಪ್ರಕಾರವಾಗಿ ಈಗಷ್ಟೇ ಜಸ್ಟ್ ಒಂದು 2 ನಿಮಿಷಗಳ ಹಿಂದೆ ಕೀ ಉತ್ತರಗಳು ಪ್ರಕಟವಾಗಿರ್ತವೆ ಅಂತಂದು ಹೇಳಬಹುದು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು. ದಿನಾಂಕ 8/7/2024 ಇವತ್ತಿನ ಒಂದು ದಿನಾಂಕ ಇದೆ. ಇನ್ನು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಾರ ಅಂತಂದು ಹೇಳಬಹುದು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಒಂದ್ಸಲ ಓದ್ಬಿಡ್ತೀನಿ ಏನಿದೆ ಪ್ರಕಟಣೆಯಲ್ಲಿ ಅಂತಂದು. ದಿನಾಂಕ 30/6/2024 ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಪರೀಕ್ಷೆಯ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಕೀ ಉತ್ತರಗಳನ್ನು ದಿನಾಂಕ 8/7/2024 ಅಂದರೆ ಇವತ್ತಿನ ದಿನ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳು ಈ ಕೆಳಕಂಡ ಸೂಚನೆಗಳನ್ನು ಪಾಲಿಸುವುದು. ಓಕೆ, ಏನಂತ ನೋಡಿದಾಗ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ ಪ್ರಕಟಿತ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ 13/7/2024 ಲಾಸ್ಟ್ ಡೇಟ್ ಆಗಿರುತ್ತೆ. ಸಂಜೆ 5:30 ಕೂಡ ಅವಕಾಶವನ್ನು ನೀಡಲಾಗಿದೆ. ಇನ್ನು ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಕೇವಲ ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಹೊರತುಪಡಿಸಿ ಇತರ ಯಾವುದೇ ವಿಧಾನದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಲ್ಲಿ ಅವುಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ತಮ್ಮ ಅರ್ಜಿ, ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸುವ ಮೂಲಕ ಸ್ಕೂಲ್ ಎಜುಕೇಷನ್ ಕರ್ನಾಟಕ government.in ನಲ್ಲಿ ನೀಡಿರುವಂತಹ ಲಿಂಕ್ ಬಳಸಿ ಲಾಗಿನ್ ಆದಾಗ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ OTP ನಂತರ ಆಕ್ಷೇಪಣೆಗೆ ಸಂಬಂಧಿಸಿದ ವೆಬ್ ಪೇಜ್ ತೆರೆದುಕೊಳ್ಳುತ್ತದೆ. ಓಕೆ, ಇನ್ನು ನೆಕ್ಸ್ಟ್, ಅಭ್ಯರ್ಥಿಯು ಸಲ್ಲಿಸುವ ಆಕ್ಷೇಪಣೆಗಳೊಂದಿಗೆ ಅಧಿಕೃತ ಆಧಾರ ದಾಖಲೆಗಳನ್ನು ಸಲ್ಲಿಸುವುದು. ಸೂಕ್ತ ಆಧಾರ ದಾಖಲೆಗಳಿಲ್ಲದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಆಧಾರ ದಾಖಲೆಗಳು 500 KB ಮೀರಿರಬಾರದು. ವಿಷಯಕ್ಕೆ ಸಂಬಂಧಿಸಿದ ಅಸಂಬದ್ಧ ದಾಖಲೆಗಳನ್ನು ಹಾಗೂ ಚಿತ್ರಗಳನ್ನು ಅಪ್ಲೋಡ್ ಮಾಡಿದಲ್ಲಿ ಅಂತಹ ಅಭ್ಯರ್ಥಿಗಳ ವಿರುದ್ಧ ನಿಯಮಾನುಸಾರ ಕ್ರಮ ಜರುಗಿಸಲಾಗುವುದು. ಜರ್ನಲ್ಗಳು, ಮ್ಯಾಗಝಿನ್ಗಳು, ಸ್ವತಂತ್ರ ಪ್ರಕಾಶಕರ ಪುಸ್ತಕಗಳು, ಗೈಡ್ಗಳು, ಇಂಟರ್ನೆಟ್ ಮೂಲಗಳು, ವಿಕಿಪೀಡಿಯಾ, ಗೂಗಲ್ ಮಾಹಿತಿ ಅಥವಾ ಅಂತರ್ಜಾಲ ಡೌನ್ಲೋಡ್ ಮಾಡಿದ ಯಾವುದೇ ಮೂಲಗಳು, ವಿಡಿಯೋಗಳು, ದಿನಪತ್ರಿಕೆಯಲ್ಲಿನ ಲೇಖನಗಳನ್ನು ಆಧಾರ ದಾಖಲೆಗಳನ್ನಾಗಿ ಪರಿಗಣಿಸಲಾಗುವುದಿಲ್ಲ. ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ತಂಡವು ಪರಿಶೀಲಿಸಿ ನೀಡುವ ಅಂತಿಮ ಉತ್ತರವನ್ನು ಪರಿಗಣಿಸಲಾಗುವುದು. ತಜ್ಞರ ತಂಡವು ಅಂತಿಮ ಉತ್ತರವನ್ನು ನೀಡಲಾಗುತ್ತದೆ. ಅದೇ ಉತ್ತರ ಅಂತಿಮವಾಗಿರ್ತೈತಿ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಇದು ಇವತ್ತಿನ ಒಂದು ಕೀ ಆನ್ಸರ್ಸ್ ಬಿಟ್ಟಿದ್ರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕಟಣೆಯಾಗಿದೆ. ಇನ್ನು ಕೀ ಉತ್ತರಗಳನ್ನು ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ 2ರಲ್ಲೂ ಕೂಡ ನಾನು ಏನು ಮಾಡಿದ್ದೇನೆ ಅಂತಂದ್ರೆ ಅಪ್ಡೇಟ್ ಕೊಟ್ಟಿದ್ದೀನಿ. ಇದು ಪೇಪರ್ 2ನ ಒಂದು ಕೀ ಉತ್ತರಗಳು ಅಂತ ಹೇಳಬಹುದು. ಇವತ್ತಿನ ದಿನಾಂಕ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಕರ್ನಾಟಕ ಟೀಚರ್ ಸೆಲೆಬ್ರಿಟಿ ಟೆಸ್ಟ್ 2024 ಅಂತಂದಿದೆ. ಇದು ಪೇಪರ್ 2ನ ಒಂದು ಕೀ ಉತ್ತರ ಆಗಿದೆ. ಇನ್ನು ಪೇಪರ್ 1ನ ಕೀ ಉತ್ತರ ಕೂಡ ಇಲ್ಲಿದೆ ನೋಡಿ. ಇದು ಪೇಪರ್ 1ನ ಕೀ ಉತ್ತರ ಅಂತ ಹೇಳಬಹುದು. ಓಕೆ, ಸೊ ಇವುಗಳನ್ನ ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ 2ರಲ್ಲಿ ಕೂಡ ನಾನು ಏನು ಮಾಡಿದ್ದೀನಿ, ಅಪ್ಡೇಟ್ ಮಾಡಿದ್ದೀನಿ. ಸೊ ನೀವೇನು ಮಾಡಬೇಕು, ಹೋಗಿ ಡೌನ್ಲೋಡ್ ಮಾಡಬೇಕು. ಮತ್ತು ಇದ್ರ ಲಿಂಕ್ಸ್ಗಳನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ನಾನು. ಯಾರ್ಯಾರೆಲ್ಲ ಟೆಲಿಗ್ರಾಮಿಗೆ ಜಾಯ್ನ್ ಆಗಿಲ್ಲಲ್ಲ, ಜಾಯ್ನ್ ಆಗಿ ಇವುಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ಕೋರ್ಸ್ಗಳನ್ನ ಏನು ಮಾಡಿ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾಕಂದರೆ ನೀವು ಕೀ ಆನ್ಸರ್ಸ್ಗಳನ್ನ ಚೆಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಅಂಕಗಳನ್ನ ತೆಗೆದುಕೊಂಡು, ಅಂದರೆ ಇಟ್ ಮೀನ್ಸ್ ನಿಮ್ಗೆ ಎಲಿಜಿಬಲ್ ಆಗಲಿಕ್ಕೆ ಅಂಕಗಳು ಬಂದಿರಲಿ. ನಾವು 90 ಬೇಕಾದವರಿಗೆ 90, 82, 83 ಬೇಕಾದವರಿಗೆ 83 ಅಂಕಗಳು ಬಂದು ಎಲ್ಲರೂ ಕೂಡ ಎಲಿಜಿಬಲ್ ಆಗಿರಲಿ. ಎಲಿಜಿಬಲ್ ಎಲ್ಲ ಯಾರು ಆಗ್ತಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಈ ಮೂಲಕನೇ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ GPSTಗೆ ಸಂಬಂಧಪಟ್ಟಂಗೆ ಡಿಸ್ಕ್ರಿಪ್ಟಿವ್ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇದ್ದೀನಿ ನಾನು. ಈಗ ನೆಕ್ಸ್ಟ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಸೊ ಅದನ್ನು 1K+ ಅದು ವ್ಯೂಸ್ ಆಗೋವರೆಗೂ ಕೂಡ ನೆಕ್ಸ್ಟ್ ವಿಡಿಯೋ ಬರೋದಿಲ್ಲ. ಸೊ ನೀವೆಲ್ಲ ಏನು ಮಾಡಬೇಕಂತಂದರೆ ಆ ಒಂದು ವಿಡಿಯೋ ನೋಡಬೇಕು. ಜೊತೆಗೆ ಏನಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹೆಚ್ಚು ಸಬ್ಸ್ಕ್ರೈಬರ್ ಬಂದು ಹೆಚ್ಚು ವಿಡಿಯೋಗಳು ನೋಡಿದರೆ ನಿಮಗೆ ಹೆಚ್ಚು ವಿಡಿಯೋಗಳು ಮತ್ತು ಹೆಚ್ಚಿನ ಜ್ಞಾನ ಈ ಒಂದು ಜ್ಞಾನ ಸರಸ್ವತಿ ಯೂಟ್ಯೂಬ್ ಚಾನಲಿಂದ ದೊರೆಯುತ್ತೆ ಅಂತ ಹೇಳ್ತಾ, ಓಕೆ ಎಲ್ಲರಿಗೂ ಕೂಡ ಏನಪ್ಪ ಆಲ್ ದ ಬೆಸ್ಟ್ ನನ್ನ ಸರಿ. ಜೊತೆಗೆ ಕಾಂಗ್ರಾಸ್, ಅಂದರೆ ನೀವು ಯಾರ್ಯಾರೆಲ್ಲ ಎಲಿಜಿಬಲ್ ಆಗ್ತಿರಲ್ಲ ಎಲ್ಲರಿಗೂ ಕೂಡ ಕಾಂಗ್ರಾಸ್ ಹೇಳ್ತಾ, ಓಕೆ ಈ ವಿಡಿಯೋ ಏನು ಮಾಡ್ತಾ ಇದ್ದೆ ನಾನು. ಓಕೆ, ಥ್ಯಾಂಕ್ ಯು ಆಲ್.